Hello everyone, good morning. Welcome to my YouTube channel Life with ನೇತ್ರ. ನಾನು ನೇತ್ರ ಮಾತಾಡೋದು. ಇವತ್ತು ಮೂಲಂಗಿ ತುರಿ ಮತ್ತು ಬೀಟ್ರೂಟ್ ತುರಿ ಮಾಡಿದ್ದೀನಿ. ಎರಡು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪೀಸ್. ಮೂಲಂಗಿ ತುರಿಯನ್ನು ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ತೋರಿಸಿದ್ದೀನಲ್ವಾ, ಅವಾಗ ಒಗ್ಗರಣೆಯಲ್ಲಿ ಅದನ್ನು ಕೈ ಆಡಿಸ್ಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡಿ ಅದೇ ಇದಕ್ಕೆ ಅದು ಬೇಯಿಕೊಳ್ಳುತ್ತೆ. ಹೀಟಾಗಿರುತ್ತಲ್ಲ ಬಾಣಲಿಯಲ್ಲಿ, ಅದನ್ನು ಜಸ್ಟ್ ಹಾಗೆ ಮಾಡಬೇಕು. ಅದನ್ನ ಬೇಯಿಸುವಂತ ಅವಶ್ಯಕತೆ ಇಲ್ಲ. ಮೂಲಂಗಿಯನ್ನು ತಿನ್ನೋದ್ರಿಂದ ಅಥವಾ ನಾವು ಯೂಸ್ ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಉಪಯೋಗಗಳು ಅಂತ ನಿಮಗೆ ಗೊತ್ತಿರುವಂತ ವಿಷಯ. ಅದೇ ರೀತಿ ಬೀಟ್ರೂಟ್ ಪಲ್ಯವನ್ನು ನಾನು ಸೇಮ್ ಇದರಲ್ಲಿ ಮಾಡಿದ್ದೀನಿ. ಆದ್ರೆ ಬೀಟ್ರೂಟ್ ತುರಿಯನ್ನು ನಾವು ಹಾಕಿದ್ಮೇಲೆ ಅದನ್ನ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕು. ಅದರದ್ದು ಸಹ ಬೆನಿಫಿಟ್ ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ. ನಾವು ಬೀಟ್ರೂಟ್ ತಿನ್ನೋದ್ರಿಂದ, ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಉಪಯೋಗಗಳಿವೆ ಅಂತ ನಿಮಗೂ ಗೊತ್ತಿರುವ ವಿಷಯ. ಇದು ಅಡಿಕೆ ಮರ. ಇದನ್ನು ನಮ್ಮ ಗಾರ್ಡನ್ನಲ್ಲಿ ಒಂಬಾಳೆ ಬಿಟ್ಟಿತ್ತು, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೂ ಇಲ್ಲಿ ದೋಸೆಯನ್ನು ಆಸ್ ಯೂಸಲ್ ನೀವು ಯಾವ ರೀತಿ ಮಾಡ್ತೀರಾ ಅದೇ ರೀತಿ ನಾನು ಮಾಡಿದ್ದೀನಿ. ಇನ್ನೇನು ಅದರಲ್ಲಿ ಏನೆಂಥ ವಿಶೇಷ ಇಲ್ಲ. ಅದಕ್ಕೆ ಬದಲಾಗಿ ನಾನು ಇವತ್ತು ಗೃಹಿಣಿಯರಿಗೋಸ್ಕರ ನಾನು ಇವತ್ತು ಒಂದು ಕಾನ್ಫಿಡೆನ್ಸ್ ಅಂತ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಾನ್ಫಿಡೆನ್ಸ್ ಅಂದ್ರೆ ಎಲ್ಲವೂ ಗೊತ್ತು ಅನ್ನೋದು ಅಲ್ಲ, ನನಗೆ ಗೊತ್ತಿರೋದನ್ನ ನಂಬಿ ಮುಂದೆ ಹೋಗೋ ಧೈರ್ಯವೇ ಕಾನ್ಫಿಡೆನ್ಸ್. ಕೆಲವೊಮ್ಮೆ ನಾವು ತಪ್ಪು ಮಾಡುವುದು, ಅದರ ತಪ್ಪಿಗೆ ಭಯಪಡುವುದಕ್ಕಿಂತ ಅದರಿಂದ ಏನಾದರೂ ಕಲಿಯೋದು ಮುಖ್ಯ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮನ್ನು ನಾವು ಕಡಿಮೆ ಅಂದುಕೊಳ್ಳಬಾರದು. ಅಂದ್ರೆ ನಮ್ಮ ಬಗ್ಗೆ ನಾವು ಕಡಿಮೆ ಅನ್ಕೋಬಾರ್ದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಟ್ಯಾಲೆಂಟ್ ಇರ್ತದೆ ಅಲ್ವಾ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಸಣ್ಣ ಸಣ್ಣ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು ನಮ್ಮ ಜೀವನದಲ್ಲಿ. ಒಂದೇ ದಿನದಲ್ಲಿ ನಮ್ಮ ದೊಡ್ಡ ಬದಲಾವಣೆ ಖಂಡಿತ ಆಗೋದಿಲ್ಲ. ಆದರೆ ಪ್ರತಿದಿನ ಒಂದು ಚಿಕ್ಕ ಚಿಕ್ಕ ಪ್ರಯತ್ನ ಮಾಡಿದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಅಂದ್ರೆ ಹೆಚ್ಚಾಗುತ್ತಾ ಹೋಗುತ್ತೆ ಅಲ್ವಾ. ನೆಗೆಟಿವ್ ಮಾತುಗಳನ್ನ ಕಡಿಮೆ ಮಾಡಿ, ನಮ್ಮಲ್ಲೇ ನಾವು ನೆಗೆಟಿವ್ ಮಾತಾಡ್ಕೊಳ್ತೀವಿ ನೋಡ್ರಿ ನಮ್ಮ ಬಗ್ಗೆ ನಾವು. ನಾನು ಅದನ್ನ ಮಾಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ, ನಾನು ಮಾಡ್ಲಾರೆ ಅನ್ನೋದನ್ನ ಬಿಟ್ಟು ನಾನು ಏನಾದರೂ ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳೋದೆ ಕಾನ್ಫಿಡೆನ್ಸ್. ಅಂದ್ರೆ ಹೊರಗಿನಿಂದ ಬರೋದಲ್ಲ ಇದು ಕಾನ್ಫಿಡೆನ್ಸು, ನಮ್ಮ ಒಳಗಿನಿಂದ ಬರೋದು ಇದು ಕಾನ್ಫಿಡೆನ್ಸ್. ನಮ್ಮ ಧ್ವನಿ, ನಮ್ಮ ನಡೆ, ನಮ್ಮ ನಗು ಇವೆಲ್ಲವೂ ನಮ್ಮ ಕಾನ್ಫಿಡೆನ್ಸ್ ತೋರಿಸ್ಕೊಡುತ್ತೆ ಅಲ್ವಾ. ಫೈನಲ್ ಆಗಿ ನಾವು ಏನ್ ಹೇಳ್ಬೇಕು ಅಂದ್ರೆ, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು. ನಮ್ಮ ಪ್ರಯತ್ನಗಳನ್ನು ನಾವು ನಂಬಬೇಕು. ನಾವು ಪ್ರಯತ್ನನೇ ಮಾಡದೇ ಇದ್ರೆ ಇದೇನು ಆಗಲ್ಲ. ನಮ್ಮ ಪ್ರಯತ್ನವನ್ನ ನಾವು ನಂಬಿ ನಾನು ಮಾಡ್ತೀನಿ ಅಂತ ಅಂದ್ರೆ ಕಾನ್ಫಿಡೆನ್ಸ್. ಅದೇ ಯಾವ ಕೆಲಸವಾದರೂ ಧೈರ್ಯವಾಗಿ ಆರಂಭಿಸಿ, ಅದೇ ಕಾನ್ಫಿಡೆನ್ಸ್. ಇಲ್ಲಿ ಯಾವುದೇ ನಾವು ಎದುರಂತ ಅವಶ್ಯಕತೆ ಇಲ್ಲ. ಮತ್ತೆ ಕಾನ್ಫಿಡೆಂಟ್ ಆಗೋದು ಒಂದು ಓವರ್ ನೈಟ್ ಖಂಡಿತ ಆಗಲ್ಲ. ನಾವು ಓವರ್ ನೈಟ್ ಡೈಲಿ ಹ್ಯಾಬಿಟ್ಸ್ ಮೂಲಕ ಸ್ಲೋಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಕಾನ್ಫಿಡೆನ್ಸ್. ನಮ್ಮನ್ನು ನಾವು ನಂಬಿ ಪ್ರತಿದಿನ ಒಂದು ಸ್ಟೆಪ್ ಮುಂದೆ ಹೋಗ್ಲೇಬೇಕು ಅಲ್ವಾ. ಏನಂತೀರಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಇದು ಏನಾದರೂ ನಿಮ್ಗೆ ಇಷ್ಟ ಆದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಕಾಯ್ತಾ ಇರ್ರಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.